Welcome to day 6 of 30-day placement series. Next important topic is object-oriented programming. ಕಾಲೇಜ್ನಾಗ ಟೆಕ್ಸ್ಟ್ ಬುಕ್ನಾಗ ಭಾಳ ಕಡೆ ವೆಹಿಕಲ್, ಕಾರ, ಬೈಕ್ ಅಂತ ಹೇಳಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮಾಡಿ ಮುಗಿಸ್ಬಿಡ್ತಾರೆ. ಸ್ಟೂಡೆಂಟ್ಸಿಗೆ ಇದನ್ನು ರಿಯಲ್ ವರ್ಡ್ನಾಗ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಉದಾಹರಣೆಗೆ ಭಾಳ ಮಂದಿಗೆ ನಾ ಎನಿ ಫುಡ್ ಡೆಲಿವರಿ ಆ್ಯಪ್ ಅಥವಾ ಆನ್ಲೈನ್ ಶಾಪಿಂಗ್ ಆ್ಯಪದ್ದು ಕ್ಲಾಸ್ ಡಯಾಗ್ರಾಮ್ ಬರೀರಿ ಅಂದ್ರೆ ಬರೆಯೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನೀವು ಇದನ್ನು ಕಲಿಯುವಾಗ ಆ್ಯಕ್ಚುಯಲ್ ಕಾನ್ಸೆಪ್ಟ್ಸ್ ಅಂದ್ರೆ ಏನು, ಕ್ಲಾಸ್ ಅಂದ್ರೆ ಏನು, ಇಂಟರ್ಫೇಸ್ ಅಂದ್ರೆ ಏನು, ಪಬ್ಲಿಕ್, ಪ್ರೈವೇಟ್ ಮತ್ತು ಪ್ರೊಟೆಕ್ಟೆಡ್ ಆಕ್ಸೆಸ್ ಮಾಡಿಫೈರ್ಸ್ ಎಲ್ಲಿ ಯೂಸ್ ಮಾಡ್ತಾರೆ, ಇನ್ಹೆರಿಟೆನ್ಸ್ ಪ್ರಾಕ್ಟಿಕಲ್ ವೇದಾಗ ಎಲ್ಲಿ ಯೂಸ್ ಆಗ್ತೈತಿ, ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂದ್ರೆ ಏನು, ಯಾಕೆ ಅಬ್ಸ್ಟ್ರಾಕ್ಟ್ ಇಂಟರ್ಫೇಸ್ ಯೂಸ್ ಮಾಡ್ತಾರೆ, ಇದನ್ನೆಲ್ಲ ನೀವು ಡೀಟೇಲಾಗಿ ಕಲಿತು ಕಾನ್ಸೆಪ್ಟ್ಸನ್ನ ಅರ್ಥ ಮಾಡಿಕೊಂಡು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ಗೆ ನೀವು ಹೆಂಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಯೂಸ್ ಮಾಡ್ತೀರಿ ಅಂತ ಗೊತ್ತಾಗಬೇಕು. ಅದಲ್ದೆ ನೀವೇನು ಪ್ರಾಜೆಕ್ಟ್ ಮಾಡ್ತಿರಲ್ಲ, ಆ ಪ್ರಾಜೆಕ್ಟ್ ಕೋಡ್ ಸದ್ಯಕ್ಕೆ ನೀವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಯೂಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಇನ್ನೂ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ತಾವೆ ಮತ್ತು ನಿಮ್ಗೆ ಇಂಟರ್ವ್ಯೂ ಒಳಗೂ ಒಂದು ರೌಂಡ್ನಾಗ ಅದು ಡೆಫಿನೆಟ್ಲಿ ಹೆಲ್ಪ್ ಆಗ್ತೈತಿ. ಟು ನೋ ಮೋರ್ ಡೀಟೇಲ್ಸ್ ಟ್ಯಾಗ್ ಯುವರ್ ಫ್ರೆಂಡ್ ಇನ್ ದ ಕಮೆಂಟ್. ನಾವು ನಿಮಗೊಂದು PDF ಡಾಕ್ಯುಮೆಂಟ್ ಕಳಿಸ್ತೇವೆ ವಿತ್ ಲಾಟ್ ಆಫ್ ಡೀಟೇಲ್ಸ್ ಆನ್ ದಿಸ್.